ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಶರಣು ಗುರುಕುಲದಿಂದ. ಇವಾಗ ಅಟ್ ಪ್ರೆಸೆಂಟ್ ನಾವು ಎಂಡ್ ಆಫ್ ದ 25-26 ಫೈನಾನ್ಷಿಯಲ್ ಇಯರಲ್ಲಿದ್ದೀವಿ. ಈಗ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ಮೂವ್ ಆಗಬೇಕಂದ್ರೆ ನಮ್ಮ ಟ್ಯಾಲಿ ಒಳಗಡೆ ಏನನ್ನ ಸೆಟ್ಟಿಂಗ್ ಮಾಡ್ಕೋಬೇಕು, ಯಾವ್ಯಾವ ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಮ್ಮ ಟ್ಯಾಲಿ ಪ್ರಾಪರಾಗಿ ವರ್ಕ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಫಸ್ಟ್ ಪಾರ್ಟಲ್ಲಿ ಏನು ಮಾಡೋಣ, ಇಲ್ಲಿ ನೋಡ್ರಿ. ಫಸ್ಟ್ April 25 31 March 2026 ಅಂದರೆ ಈ ಪೀರಿಯಡ್, ಫೈನಾನ್ಷಿಯಲ್ ಪೀರಿಯಡಲ್ಲಿ ವರ್ಕ್ ಆಗುತ್ತೆ ನಮ್ಮ ಟ್ಯಾಲಿ. ಇವತ್ತು 1/4/2026 ಅನ್ಕೊಡ್ರಿ, ಅಂದರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್, ಅಂದರೆ ಅಪ್ಕಮಿಂಗ್ ಫೈನಾನ್ಷಿಯಲ್ ಇಯರ್ ಅಂತ ಅನ್ಕೊಡ್ರಿ. ಇವಾಗ ಯಾವ ಸೆಟ್ಟಿಂಗ್ ಫಸ್ಟ್ ಮಾಡ್ಕೋಬೇಕು ನಾವು ಅಂತ ಫಸ್ಟ್ ಹೇಳ್ಕೊಡ್ತೀನಿ ನೋಡ್ರಿ. ವೆರಿ ಸಿಂಪಲ್. ನಿಮ್ಮ ಕಂಪ್ನಿನ ಓಪನ್ ಮಾಡಿದ ತಕ್ಷಣ ಭಾಳ ಸಿಂಪಲ್ ಆಗಿ ಡೇಟ್ ಅಂತ ಇರುತ್ತೆ. ಡೇಟ್ ಪಕ್ಕಕ್ಕೆ ಒಂದು ಚಿಕ್ಕದ ಆರೋ ಮಾರ್ಕ್ ಇರುತ್ತೆ, ಲೆಫ್ಟ್ ಸೈಡಿಗೆ ತೋರಿಸ್ತಿರುತ್ತೆ ಆ ಯಾರೋ ಮಾರ್ಕ್. ಅದನ್ನು ಪ್ರೆಸ್ ಮಾಡಿ ಇಲ್ಲಿ ಪೀರಿಯಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಇಲ್ಲಿ ಮೇಲೆ ಏನಿರುತ್ತಲ್ಲ ಆ ಪೀರಿಯಡ್ ಹಾಗೆ ಇರಲಿ ಅಥವಾ ಚೇಂಜ್ ಮಾಡಿದ್ರು ನಡೀತದೆ. ನೀವು ಇಲ್ಲಿ ಕೆಳಗಡೆ ಚೇಂಜ್ ಮಾಡಿದ್ರು ನಡೀತದೆ. ಈಗ ನಾನೇನು ಮಾಡ್ಬಿಡ್ತೀನಿ, ನಿಮಗೆ ಕನ್ಫ್ಯೂಷನ್ ಬೇಡ, 1/4/26 ಅಂತ ಹಾಕೊತೀನಿ. ಕೆಳಗಡೆ 31/3/27 ಅಂತ ಹಾಕೊತೀನಿ. ಅಂದರೆ ಅಟ್ ಪ್ರೆಸೆಂಟ್ ನಾವು 25-26 ಫೈನಾನ್ಷಿಯಲ್ ಇಯರ್ ಇದ್ದೀವಿ. ನೆಕ್ಸ್ಟ್ ಬರೋ ಫೈನಾನ್ಷಿಯಲ್ ಇಯರ್ 26-27 ಫೈನಾನ್ಷಿಯಲ್ ಇಯರ್. ಸೊ ನಾನು ಪೀರಿಯಡ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡ್ತೀನಿ. ಇವಾಗ ಏನು ಮಾಡ್ಬೋದು, ಇಲ್ಲಿ ವೋಚರ್ಸಿಗೆ ಬರ್ತೀನಿ. ವೋಚರ್ಸಲ್ಲಿ ಬಂದು ಸೇಲ್ಸಿಗೆ ಬರ್ತೀನಿ. ಸೇಲ್ಸಲ್ಲಿ ಸೇಲ್ಸ್ ತಗೊತೀನಿ. ಇಲ್ಲಿ ಡೇಟು 1 April 26 ಬಂತು, ಹೌದಾ? ಇವಾಗ ನೀವು ಏನನ್ನ ಲಕ್ಷ್ಯ ಕೊಟ್ಟು ನೋಡಬೇಕು ಅಂತಂದರೆ ಇಲ್ಲಿ ನಂಬರ್ ಏನಾದರೂ ನಿಮ್ಮ ಚೇಂಜ್ ಆಗೈತೋ ಇಲ್ಲೋ ಅದನ್ನು ನೋಡ್ಕೋಬೇಕು. ಅದನ್ನು ಹೆಂಗೆ ಚೇಂಜ್ ಮಾಡೋಕೆ ಅದನ್ನು ಹೇಳ್ತೀನಿ. ಇಲ್ಲಿ ಫಸ್ಟ್ ಇಲ್ಲಿ ಡೇಟ್ ನೋಡಿರಿ, 1/4/26 ಬಂತು. ಅಂದರೆ ಈಗ ಅಟ್ ಪ್ರೆಸೆಂಟ್ ನಾವು ಫಸ್ಟ್ ನ್ಯೂ ಫೈನಾನ್ಷಿಯಲ್ ಇಯರಲ್ಲಿ ಸೇಲ್ಸ್ ಸೆಂಟರ್ನ ಪಾಸ್ ಮಾಡ್ಬೋದು ಅಂತ ಆಯಿತು, ಹೌದಾ? ಇಲ್ಲಿ 1 ಬಂತು, 26-27 ಬಂತು, GSS ಅಂತ ನಾನು ಪ್ರಿಫಿಕ್ಸ್ ಇಟ್ಟಿದ್ದೆ ಅದನ್ನು ಬಂತು, 1/4/26 ಬಂತು. ಫಸ್ಟ್ ಸ್ಟೆಪ್ ಏನಂದರೆ ಡೇಟ್ ಪಕ್ಕದಲ್ಲಿರುತ್ತೆ ಒಂದು ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡಿ ಪೀರಿಯಡ್ ಚೇಂಜ್ ಮಾಡಿ ನೀವು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಮೂವ್ ಆಗಿ ನಿಮ್ಮ ಕಂಪ್ನಿನ ರನ್ ಮಾಡ್ಬೋದು. ಇದು ಫಸ್ಟ್ ಸೆಟ್ಟಿಂಗ್ಸ್. ನೆಕ್ಸ್ಟ್ ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಒಂದಿಷ್ಟು ಸೆಟ್ಟಿಂಗ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮುಂಚೆಯಿಂದಾನೆ. ಏನಪ್ಪ, ನಾನು ಅಲ್ಟ್ರಿಗೆ ಬರ್ತೀನಿ. ಈ ಸೆಟ್ಟಿಂಗ್ಸ್ ಏನು ಹೇಳ್ಕೊಡ್ತೀನಿ ಅಂದರೆ, ಇಲ್ಲಿ ವೋಚರಲ್ಲಿ ಇಲ್ಲಿ 26-27 ಬರ್ಬೇಕು ನಿಮಗೆ. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಬಂದತ್ತೆ. ನೀವು ಮಾಡಿದ್ದಿಲ್ಲ ಅಂದರೆ ಬರಲ್ಲ. ಏನು ಮಾಡಬೇಕು ಅದು ಬರಬೇಕಂದ್ರೆ ಹೊರಗಡೆ ಬರ್ರಿ, ಕ್ರಿಯೇಟ್ ಕೆಳಗಡೆ ಅಲ್ಟರ್ ಅಂತ ಇರುತ್ತೆ, ಈ ಅಲ್ಟರ್ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ವೋಚರ್ ಟೈಪ್ ಅಂತ ಇರುತ್ತೆ, ಇದ್ರ ಮೇಲೆ ಪ್ರೆಸ್ ಮಾಡಿ. ಇದರಲ್ಲಿ ನೀವು ಯಾವ ಸೇಲ್ಸಲ್ಲಿ ಬಿಲ್ ಮಾಡ್ತೀರಾ ಅಲ್ಲಿ ಹೋಗ್ಬೇಕು. ಅಂದರೆ ನಾನು ಸೇಲ್ಸಲ್ಲೇ ಬಿಲ್ ಮಾಡೋದು, ಇದ್ರೊಳಗಡೆ ಹೋಗ್ತೀನಿ. ಇದ್ರ ಒಳಗಡೆ ನಿಮಗೊಂದು ಆಪ್ಷನ್ ಬರುತ್ತೆ, ಇಲ್ಲಿ ಸೆಟ್ ಅಲ್ಟರ್ ಅಡಿಷ್ನಲ್ ನಂಬರಿಂಗ್ ಡೀಟೇಲ್ಸ್ ಅಂತ. ಇದನ್ನ ಹೆಸರು ಕೊಟ್ಕೊಳ್ರಿ. ಇಲ್ಲಿ ನೋಡ್ರಿ, ನಾನಿಲ್ಲಿ 26-27 ಸೆಟ್ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ಲು ನಿಮ್ಮ ಸಿಸ್ಟಮಲ್ಲಿ ಹಿಂಗಿರುತ್ತೆ ಅಂತ ತಿಳ್ಕೊಳ್ರಿ. ಇದಿಷ್ಟೇ ಇರುತ್ತಪ್ಪ. ನೀವೇನು ಮಾಡ್ಬೇಕು, ಇಲ್ಲಿ ಬಂದು 1/4/26 ಅಂತ ಹಾಕ್ಕೊಂಡು ನಿಮಗಿಲ್ಲಿ ಏನು ಬೇಕು, ನನಗೆ GSS ಅಂತ ಬೇಕು. GSS 26 ಹಿಂಗೆ ಹಾಕ್ಕೊಂಡು 27 ಮತ್ತು ಹಿಂಗೊಂದು ಗೆರೆ ಅಂದರೆ ಫಾರ್ವರ್ಡು, ಓಕೆನಾ? ಈ ಥರ ಹಾಕ್ಕೊಂಡು ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಇನ್ನೂ ಬೇಕಿತ್ತು ಅಂದರೆ ಇನ್ನೂ ಹಾಕೋಬೋದು, ಬಟ್ ಅದರ ಅವಶ್ಯಕತೆ ಇಲ್ಲ. ಬೇಕಂದ್ರೆ ನೀವು ಬರೀಬೋದು 1/4/27 ಏನು ಬೇಕು ಅಂತ. GSS ಹಿಂಗೆ ಮುಂಚೆನೂ ಬರೆದಿಟ್ಕೋಬೋದು, ಅಥವಾ ಅದೇ ಫೈನಾನ್ಷಿಯಲ್ ಇಯರ್ ಇರ್ತಲ್ಲ ಆವಾಗಲೇ ಬರ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗೆ ನಿಮ್ಗೆ ಗೊತ್ತಾಗಲಿ ಅಂತ ಹಾಕತ್ತೀನಿ. ಹಾಗೆ ಎಂಟರ್ ಪ್ರೆಸ್, ಎಂಟರ್, ಹೌದಾ? ಸೇವ್ ಮಾಡಿರಿ. ಸೇವ್ ಆಯ್ತಾ? ಸೇವ್ ಆಯ್ತಾ? ಈಗ ವೋಚರಿಗೆ ಬರ್ರಿ. ಇಲ್ಲಿ ನೋಡ್ರಿ, 26-27 1 ಅಂತ ಬಂದತ್ತೆ. ನಾನು ಮುಂಚೆ ಸೆಟ್ ಮಾಡಿದ್ದೆ, ಅವಾಗಲೂ ಇತ್ತು. ಸೆಟ್ಟಿಂಗ್ ಹೆಂಗೆ ಮಾಡ್ಬೇಕಂತ ಇವಾಗ ನಿಮಗೆ ತೋರಿಸಿದೆ. ಇದು ಸೆಕೆಂಡ್ ಮೆಥಡ್. ಏನು, ಫಸ್ಟು ಪೀರಿಯಡ್ ಚೇಂಜ್ ಮಾಡೋದು, ನೆಕ್ಸ್ಟು ಸೇಲ್ಸಲ್ಲಿ ವೋಚರ್ ನಂಬರ್ನ ಹೆಂಗೆ ಚೇಂಜ್ ಮಾಡ್ಬೇಕನ್ನೋದು. ಓಕೆ, 2 ಸೆಟ್ಟಿಂಗ್ಸ್ ಆಯಿತು. ಇನ್ನೊಂದು ಸೆಟ್ಟಿಂಗ್ಸ್ ಏನಪ್ಪ ಅಂದರೆ, ಕಂಪ್ನಿನ ಸ್ಪ್ಲಿಟ್ ಮಾಡಿ ಯೂಸ್ ಮಾಡೋದು. ಸರ್, ನಮಗೆ ಹೊಸ ಫೈನಾನ್ಷಿಯಲ್ ಇಯರ್ಗೆ ಹೊಸ ಕಂಪ್ನಿನೇ ಬೇಕು, ಓಲ್ಡ್ ಕಂಪ್ನಿಲಿ ನಾವು ಯಾವುದೇ ಡಾಟಾ ಎಂಟ್ರಿ ಮಾಡಲ್ಲ ಅಂದರೆ ಹೇಗೆ, ಡಾಟಾಕ್ಕೆ ಬರಬೇಕು. ಇಲ್ಲಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ನಿಮ್ಮ ಡಾಟಾನ ವೆರಿಫೈ ಮಾಡ್ಬೋದು ಅಥವಾ ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೇಳುತ್ತೆ, ವೆರಿಫೈ ಮಾಡ್ತೀರಾ, ಮಾಡಿರಿ ಒಂದ್ಸಲಿ ಅಂತ. ಏನು ತೊಂದರೆ ಇಲ್ಲ, ನಾನು ಡೈರೆಕ್ಟ್ ಸ್ಪ್ಲಿಟ್ಟಿಗೆ ಹೋಗ್ತೀನಿ. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಅಟ್ ಪ್ರೆಸೆಂಟ್ ಟ್ಯಾಲಿ ಪ್ರೈಮ್ 7 ವರ್ಷನ್ ಯೂಸ್ ಮಾಡ್ತಿದ್ದೀನಿ. ಟ್ಯಾಲಿ ಪ್ರೈಮ್ 7 ವರ್ಷನಲ್ಲಿ ಈ ಥರ ಬರುತ್ತೆ. ಎಲ್ಲಿಂದ ಸ್ಪ್ಲಿಟ್ ಮಾಡಬೇಕು ಅಂತ ಕೇಳುತ್ತೆ. 1/4/26 ಸ್ಪ್ಲಿಟ್ ಮಾಡಬೇಕು,
ಹೌದಾ. ಸ್ಪ್ಲಿಟ್ ಫ್ರಮ್ ಸ್ಪ್ಲಿಟ್ ಡೇಟ್ ಅಂದರೆ ನಾನು ಇಲ್ಲಿ ಯಾವ ಡೇಟ್ ಕೊಟ್ಟಿದ್ದೀನಲ್ಲ ಆ ಡೇಟಿಂದನೇ ಸ್ಪ್ಲಿಟ್ ಆಗಬೇಕು. ಇಲ್ಲಿ ಬಿಫೋರ್ ಡೇಟ್ ಅಂತ ಅದಕ್ಕಿಂತ ಮುಂಚಿಲಾಗುತ್ತೆ. ಟು ಕಂಪ್ನಿ ಅಂದರೆ ಒರಿಜಿನಲ್ ಕಂಪ್ನಿ ಒಂದು ಉಳಿಯುತ್ತೆ, ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ ಕಂಪ್ನಿ ಒಂದು ಬರುತ್ತೆ. ಈ ಥರ ಆಗ್ತಾವೆ, ಎರಡು ಕಂಪ್ನಿ ಕ್ರಿಯೇಟ್ ಆಗ್ತಾವೆ. ನಾನು ಫ್ರಮ್ ಸ್ಪ್ಲಿಟ್ ಡೇಟ್ ಆಪ್ಷನ್ ತಗೊಂಡು ಸೇವ್ ಮಾಡ್ತೀನಿ, ಎಸ್ ಕೊಡ್ತೇನೆ. ಈಗೇನಾಗುತ್ತೆ, ಒಂದು ಕಂಪ್ನಿ ಮಾತ್ರ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಮೇಲೆ ಏನು ಮಾಡ್ಬೇಕು ಅದನ್ನೂ ತೋರಿಸ್ತೇನೆ ನಿಮಗೆ. ಅದು ಸ್ವಲ್ಪ ಸ್ಪ್ಲಿಟ್ ಆಗಲಿ. ನಾನು ಬ್ಯಾಕಪ್ ಸೆಟ್ಟಿಂಗ್ಸ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಎವ್ರಿ ಟೈಮ್ ಏನು ಮಾಡುತ್ತೆ ಅದು, ಕಂಪ್ನಿ ಓಪನ್ ಮಾಡುವಾಗ, ಕಂಪ್ನಿ ಸ್ಪ್ಲಿಟ್ ಮಾಡುವಾಗ, ಕಂಪ್ನಿ ಕ್ಲೋಸ್ ಮಾಡುವಾಗ ಬ್ಯಾಕಪ್ ತಗೊಳುತ್ತೆ. ನಾನು ಆ ಬ್ಯಾಕಪ್ನ ಏನು ಮಾಡಿದ್ದೀನಿ, ಡೈರೆಕ್ಟ್ ಗೂಗಲ್ ಡ್ರೈವಿಗೆ ಲಿಂಕ್ ಮಾಡಿಬಿಟ್ಟಿದ್ದೀನಿ. ಇವೆಲ್ಲ ವೀಡಿಯೋಸ್ ನಾನು ಮುಂಚೆ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೌ ಟು ಟೇಕ್ ಬ್ಯಾಕಪ್ ಅಂತ, ನೀವು ಅದು ನೋಡ್ಕೊಳ್ರಿ. ಇಟ್ ವಿಲ್ ಟೇಕ್ ಟೈಮ್, 1 or 2 minutes ಅಷ್ಟೇ, ಸ್ಪ್ಲಿಟ್ ಆಗುತ್ತೆ. ಓಕೆ, ಕಂಪ್ನಿ ಸ್ಪ್ಲಿಟ್ ಆಯ್ತು. ಇವಾಗ ಕಂಪ್ನಿ ಸ್ಪ್ಲಿಟ್ ಆದಮೇಲೆ ಫಸ್ಟ್ ಕೆಲಸ ಏನು ಮಾಡಬೇಕು, ಏನಿಲ್ಲ, ಇಲ್ಲಿ ಕಂಪ್ನಿದಲ್ಲಿ ಶಟ್ ಕಂಪನಿ ಮಾಡ್ಕೊಡ್ರಿ. ಎಲ್ಲನೂ ಶಟ್ ಮಾಡ್ಕೊಡ್ರಿ ಮೊದಲು, ಹೌದಾ. ಕಂಟ್ರೋಲ್ F3 ಪ್ರೆಸ್ ಮಾಡ್ಬೋದು, ಬಟ್ ನಿಮ್ಗೆ ಈಸಿ ಮೆಥಡು ಕಂಪ್ನಿಗೆ ಬಂದು ಸ್ಪ್ಲಿಟ್ ಮಾಡೋದು. ಈಗ ಹೊಸದಾಗಿ ಸ್ಟಾರ್ಟ್ ಆಗಿರೋ ಕಂಪ್ನಿ ಯಾವುದು, ಇದು 25-26 ಫೈನಾನ್ಷಿಯಲ್ ಇಯರ್ ಕಂಪನಿ. ಇದು ಮುಗ್ದೈತಿ. ಇವಾಗ ನಾನು ಏನು ಮಾಡಿದ್ದೀನಿ, ಸ್ಪ್ಲಿಟ್ ಮಾಡೀನಿ ಕಂಪ್ನಿ. ಇಲ್ಲಿ ಬಂದು ಎಂಟರ್ ಪ್ರೆಸ್ ಮಾಡ್ತೀನಿ. ಇಲ್ಲಿ ನನ್ನ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದೆ, ಓಪನ್ ಆಯಿತು. ಓಪನ್ ಆದಮೇಲೆ ಬ್ಯಾಕಪ್ ತೊಗೊಂತು. ಓಕೆ, ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ, ಯಾರು ಇದನ್ನು ಮಾಡಲ್ಲ ಯೂಶ್ವಲಿ, ಕಂಪ್ನಿ ನೇಮ್ ಚೇಂಜ್ ಮಾಡ್ಬೇಕು. ಅದನ್ನ ಏನಂತ ಅಲ್ಟ್ರಿಗೆ ಬರಬೇಕು. ಕಂಪ್ನಿಗೆ ಬಂದು ಇಲ್ಲಿ 8 ಬಟನ್ ಪ್ರೆಸ್ ಮಾಡಿಕೊಂಡು ನೀವೇನು ಮಾಡಿರಿ, ಕಂಪ್ನಿ ನೇಮಲ್ಲಿ ಅಂದರೆ ಕಂಪನಿ ನೇಮಲ್ಲಿ 26-27 ಅಂತ ಟೈಪ್ ಮಾಡ್ಕೊಂಡ್ರಿ. ಎಂಟರ್ ಪ್ರೆಸ್ ಮಾಡಿದರೆ ಮೇಲಿಂಗ್ ನೇಮು ಹಾಗೆ ಬರುತ್ತೆ. ಮೇಲಿಂಗ್ ನೇಮ್ನಲ್ಲಿ ಗುರುಕುಲ ಸಾಫ್ಟ್ವೇರ್ ಸೊಲ್ಯೂಷನ್ ಅಂದರೆ ನಿಮ್ಮ ಕಂಪನಿ ಹೆಸರು ಅಷ್ಟೇ ಇರಬೇಕು. ಅಲ್ಲಿ ಮುಂದೆ ಇಯರ್ ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲೇನು ಮಾಡಬೇಕು, ಇಯರ್ ಹಾಕ್ಬೇಕು. ಇದು ಡಿಸ್ಪ್ಲೇ ನೇಮ್, ಲಿಸ್ಟ್ ಆಫ್ ಕಂಪ್ನಿದಲ್ಲಿ ನೇಮ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಳಗಡೆ ಮೇಲಿಂಗ್ ನೇಮ್, ಬಿಲ್ಲಲ್ಲಿ ಈ ಥರ ನೇಮು ಪ್ರಿಂಟ್ ಆಗುತ್ತೆ. ಈಗ ಕಂಟ್ರೋಲ್ A ಪ್ರೆಸ್ ಮಾಡಿರಿ. ನೀವು ಏನೇ ಬಿಲ್ ಮಾಡಿದ್ರು ಇವಾಗ ಗುರುಕುಲ ಸಾಫ್ಟ್ವೇರ್ ಸೊಲ್ಯೂಷನ್ ಅಂತ ಮಾತ್ರ ಬರುತ್ತೆ. ಇದನ್ನು ಯಾಕೆ 26-27 ಮಾಡಬೇಕು ತೋರಿಸ್ತೀನಿ ನೋಡ್ರಿ. ಇನ್ನು ನಿಮ್ಮ ಲಿಸ್ಟ್ ಆಫ್ ಕಂಪ್ನೀಸಲ್ಲಿ ಏನು ಬಂತು ನೋಡ್ರಿ, ಗುರುಕುಲ್ ಸಾಫ್ಟ್ವೇರ್ ಸೊಲ್ಯೂಷನ್ 25-26 ಒಂದು, ಗುರುಕುಲ್ ಸಾಫ್ಟ್ವೇರ್ ಸೊಲ್ಯೂಷನ್ 26-27 ಒಂದು, 2 ಫೈನಾನ್ಷಿಯಲ್ ಇಯರ್ ಆಯ್ತು. ಇಲ್ಲೂ ನೋಡಬೇಕು, ಇಲ್ಲೂ ನೋಡಬೇಕು ಕರೆಕ್ಟಾಗಿ ಸ್ಪ್ಲಿಟ್ ಆಗೈತೋ ಇಲ್ಲ ಅಂತ. ಇವೆರಡು ಕರೆಕ್ಟಾಗಿ ನೋಡಿದ್ಮೇಲೆ ಓಕೆ ಕರೆಕ್ಟಾಗಿ ಸ್ಪ್ಲಿಟ್ ಆಗೈತೆ ಅಂದರೆ, ಈಗ ಎಟ್ ಪ್ರೆಸೆಂಟ್ 1426 ಇದ್ದರೆ ನಾವೇನು ಮಾಡಬೇಕು, ಈ ಕಂಪ್ನಿ ತೊಗೊಂಡು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಕೊಂಡು ಬ್ಯಾಕಪ್ ತೊಗೊಂಡ್ಮೇಲೆ ನಮ್ದು ಏನು ಕಂಪ್ನಿ ಇರುತ್ತೆ ಅದನ್ನು ಪ್ರಾಪರಾಗಿ ಅಂದರೆ ಮೀನ್ಸ್ ನಮ್ದು ಏನು ಎಂಟ್ರೀಸ್ ಇರುತ್ತೆ ಅದನ್ನು ಪ್ರಾಪರಾಗಿ ಮಾಡ್ಕೊತ ಹೋಗ್ಬೋದು. ಈಗ ಬೇಕಾದ್ರೆ ಓಚರಲ್ಲಿ ಬರ್ರಿ, ಓಚರಲ್ಲಿ ಬಂದ ತಕ್ಷಣ 1426 ಬರುತ್ತೆ, ಜೊತೆಗೆ ಇಲ್ಲಿ GSS 26-27-1 ಅಂತ ಬರುತ್ತೆ. ಈ ಥರ ಬೇಸಿಕ್ ಸೆಟ್ಟಿಂಗ್ಸನ್ನು ನೀವು ಮಾಡ್ಕೊಂಡ ಮೇಲೇ ನ್ಯೂ ಫೈನಾನ್ಷಿಯಲ್ ಇಯರಲ್ಲಿ ಎಂಟ್ರೀಸ್ನ ಸ್ಟಾರ್ಟ್ ಮಾಡ್ಬೋದು. ಯಾವುದಾದ್ರೂ ಸೆಟ್ಟಿಂಗ್ ಮಾಡ್ಕೊಳ್ಳಿ ನೀವು. ನಾನು ಹೇಳ್ತೆ ಫಸ್ಟ್ ಸೆಟ್ಟಿಂಗ್ ಪೀರಿಯಡ್ ಚೇಂಜ್ ಮಾಡೋದು, 2ನೇ ಸೆಟ್ಟಿಂಗು ಓಚಾ ನಂಬರಿಂಗ್ ಚೇಂಜ್ ಮಾಡ್ಕೊಳ್ಳೋದು, 3ನೇ ಸೆಟ್ಟಿಂಗು ಕಂಪ್ನಿ ಸ್ಪ್ಲಿಟ್ ಮಾಡೋದು. ಇದರಲ್ಲಿ ಯಾವುದಾದ್ರೂ ಸೆಟ್ಟಿಂಗ್ನ ನೀವು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಕಂಪ್ನಿ ಸ್ಪ್ಲಿಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಚೇಂಜ್ ಪೀರಿಯಡ್ನ ಮಾಡಿಕೊಂಡು ನಿಮ್ಮ ಎಂಟ್ರೀಸ್ನ ಸ್ಟಾರ್ಟ್ ಮಾಡ್ಬೋದು. ಆಡಿಟಿಂಗ್ ಆದಮೇಲೆ ಕಂಪ್ನಿನ ಸ್ಪ್ಲಿಟ್ ಮಾಡ್ಬೋದು. ಈ ಥರ ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ಸು. ಇದನ್ನು ಮಾಡ್ಕೋಬೇಕು. ಇದನ್ನು ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಎಂಟ್ರೀಸ್ನ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಪೀರಿಯಡ್ ಚೇಂಜ್ ಮಾಡ್ದೇ ನ್ಯೂ ಫೈನಾನ್ಷಿಯಲ್ ಇಯರಲ್ಲಿ ಎಂಟ್ರಿ ಮಾಡೋಕ್ಕೆ ಪಾಸಿಬಿಲಿಟೀಸ್ ಇಲ್ಲ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕರೆಕ್ಟಾಗಿ ನೋಡಿಕೊಂಡು ಪ್ರಾಪರಾಗಿ ಸೆಟ್ಟಿಂಗ್ ಮಾಡಿಕೊಂಡು ಫೈನಾನ್ಷಿಯಲ್ ಇಯರಲ್ಲಿ ಎಂಟ್ರೀಸ್ನ ನ್ಯೂ ಫೈನಾನ್ಷಿಯಲ್ ಇಯರಲ್ಲಿ ಎಂಟ್ರೀಸ್ನ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ನ್ಯೂ ಫೈನಾನ್ಷಿಯಲ್ ಇಯರ್. ಎಲ್ಲರದು ಬಿಸ್ನೆಸ್ ಒನ್ಸ್ ಅಗೇನ್ ಗ್ರೋ ಆಗಲಿ. 25-26 ಹೆಂಗೆ ಗ್ರೋ ಆಗಿತ್ತು ಅದಕ್ಕಿಂತ ಜಾಸ್ತಿ 26-27 ಎಲ್ಲರೂ ಬಿಸ್ನೆಸ್ ಗ್ರೋ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.